ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದ ಹೊರವಲಯದಲ್ಲಿ ಇರುವ ಶಾಲೋಮ್ ಪ್ರಾರ್ಥನಾ ಮಂದಿರದ ಹೊರಗಡೆ ಇರುವ ಮೆಟ್ಟಿಲುಗಳ ಬಳಿ 61 ವರ್ಷದ ತಿಪ್ಪಣ್ಣ ವಡ್ಡರ್ ಎಂಬ ವ್ಯಕ್ತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಜರುಗಿದೆ. ನೇಣಿಗೆ ಶರಣಾದ ವ್ಯಕ್ತಿಯು ಮುಂಡರಗಿ ತಾಲೂಕಿನ ಹಾರೋಗೇರಿ ಗ್ರಾಮದ ತಿಪ್ಪಣ್ಣ ವಡ್ಡರ್ ಎಂದು ಗುರುತಿಸಲಾಗಿದೆ. ಮೃತ ತಿಪ್ಪಣ್ಣನು ಆಗಾಗ ಬೆಳ್ಳಟ್ಟಿ ಗ್ರಾಮದ ಚರ್ಚ್ಗೆ ಪ್ರಾರ್ಥನೆ ಮಾಡಲು ಬರುತ್ತಿದ್ದರು ಎಂದು ಮಾಹಿತಿ ಲಭ್ಯವಾಗಿದೆ. ಮೃತ ತಿಪ್ಪಣ್ಣನು ಈತನು ಕಳೆದ ಭಾನುವಾರ ಸಹ ಚರ್ಚ್ಗೆ ಬಂದಿದ್ದು ಸೋಮವಾರ ಬೆಳಿಗ್ಗೆ ನೋಡಿದಾಗ ನೇಣು ಹಾಕಿಕೊಂಡಿರುವಂತಹ ವಿಷಯ ಗೊತ್ತಾಗಿದೆ. ಮೃತ ತಿಪ್ಪಣ್ಣನು ತನ್ನ ಜೇಬ್ನಲ್ಲಿ ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದು ತನ್ನ ಸಾವಿಗೆ ಶಾಲೋಮ್ ಪ್ರಾರ್ಥನಾ ಮಂದಿರದ ವಿನಯ್ ಹಾಗೂ ಭಾರತಿ ಇವರೇ ಕಾರಣ ಎಂದು ಉಲ್ಲೇಖಿಸಿದ್ದಾರೆ ಎಂದು ಪೊಲೀಸ್ ಇಲಾಖೆಯ ಮೂಲಗಳು ತಿಳಿಸಿವೆ. ಘಟನೆಯ ಸ್ಥಳಕ್ಕೆ ಶಿರಹಟ್ಟಿ ಪೊಲೀಸ್ ಠಾಣೆಯ ಪಿಎಸ್ಐ, ಸಿಪಿಐ ಹಾಗೂ ಗದಗ ಉಪ ಅಧೀಕ್ಷಕರು ಭೇಟಿ ನೀಡಿರುವ ಮೂಲಕ ಪರಿಶೀಲನೆ ನಡೆಸಿದ್ದು, ಈ ಕುರಿತು ಪಿಎಸ್ಐ ಈರಪ್ಪ ರೀತಿ ಇವರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ವರದಿ ಚಂದ್ರಶೇಖರ್ ಸೋಮಣ್ಣವರ್. ಅದ ಈಗ ಡಿಸ್ಕಷನ್ ಭಾಳ ನಡೆದಲ್ಲ ಅದಕ್ಕೆ. ಎಲ್ಲ ಅವ್ರದ್ದು ಐತಿ, ಏನೋ ಒಳಗೊಂದು ಐತೆ ಗೊತ್ತಾಗುತ್ತೆ. ಮಾಡಿ ಮುಂದಿನ ಪ್ರೊಸೀಜರ್ ಮಾಡಿ ಅಲ್ಲ ಡಿ ಎಸ್ ಅವರು ಇನ್ವೆಸ್ಟಿಗೇಷನ್ ಯಾರು ಸಿದ್ದಣ್ಣ? ಅಲ್ಲಪ್ಪ ಈಗ ಕರೆಸ ನಿಮ್ಮ ಅವ್ರ ಜೊತೆ ಡಿ ಎಸ್ ಅವ್ರು ಯಾರು ಸಿದ್ದಣ್ಣ? ಅಲ್ಲಪ್ಪ ಡಿ ಎಸ್ ಅವ್ರು ನಿಮಿಷ 5 ಗಂಟೆಗೆ ಮತ್ತೆ ಮೀಟಿಂಗ್ ಇತ್ತು, ಮೀಟಿಂಗ್ ಬಿಟ್ಟು ಬಂದಾರೆ. ಇಷ್ಟೊಂದು ಬಿಡೋಕ್ಕಾಗಲ್ಲ ಸರ್, ಇನ್ನೊಂದು 5 ನಿಮಿಷ ಕಾಯಕ್ಕೆ ಇಲ್ಲೇ ಬ್ಯಾಟ್ ಆಗದ ಮತ್ತೆ ಬಂದ್ಬಿಡ್ತಾರೆ. ಮತ್ತೆ ಅವರು ತಮ್ಮರ್ದೆ ಬೇರೆ ಅಲ್ಲ, ಅವರು 5 ನಿಮಿಷ ಅಷ್ಟೇ ಮತ್ತೆ ಬಂದ್ಬಿಡ್ತಾರೆ. ಮತ್ತೆ ಅಲ್ಲ ಈಗ ಅವ್ರು ಸಾಹೇಬ್ ಮೀಟಿಂಗ್ ಬೆಳಗಿಂದ ಮತ್ತೆ ನೀವು ಲೇಟ್ ಆಗತ್ತೆ ಅಂತ ಹೇಳಿದ್ರಿ. ಇಲ್ಲ ಸರ್, ಮತ್ತೆ ಡಿ ಎಸ್ ಅವ್ರು ಈಗ ಮತ್ತೆ ಈಗ ಡಿಲೇ ಮಾಡ್ತಾರೆ. ನಮ್ಮ ತಮ್ಮ ಮಾತಾಡ್ತೇನೆ ಗೊತ್ತಾ ಸರ್, ಈಗ ಹೋಗ್ಬಿಟ್ಟ ಇಬ್ಬರ ಮಕ್ಕಳು ಅದ ಸರ್, ಹಿಂದಕ್ಕೆ ಅವ್ರಿಗೆ ಹೆಣ್ಮಕ್ಳು ಅವ್ರು ಏನು ಮಾಡ್ಬೇಕು? ಇಬ್ಬರು 7 ಮಂದಿ ಮಕ್ಕಳು ಗಂಡು ಮಕ್ಕಳು ಇಲ್ಲ ಸರ್, 50% ಸರ್.